ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮನಸ್ಸು ಮಲ್ಲಿಗೆ ಮುಂದುವರೆದ ಭಾಗ. ಎದುರಿಗೆ ಸೋಫಾದಲ್ಲಿ ಶ್ಯಾಮು ಕುಳಿತಿದ್ದ. ನೀವು ಇಲ್ಲಿ ಮತ್ತೆ ಯಾರು ಅಂತ ತಿಳಿದಿದ್ದೆ ನೀನು? ನಿಮ್ಮ ತಾತನ ಪ್ರೇತ ಅನ್ಕೊಂಡಿದ್ದೆ. ಅವನು ಜೋರಾಗಿ ನಕ್ಕವನೇ ಹೀಗಂದ. ಸದ್ಯ ಯಾರಿಗೂ ಹೇಳಿಲ್ಲ ತಾನೇ? ಚಂದಿ ಎಂದು ಹೇಳಲು ಬಾಯಿಯವರೆಗೂ ಬಂದಿತ್ತು, ಆದರೆ ಹೇಳಲಿಲ್ಲ. ಅವಳು ಹೆದರಿಯಾಳು ಅಂತ. ಸದ್ಯ ನೀನು ಹೆದರಿಲ್ಲ ಅಲ್ವಾ? ಇರಲಿ. ಕಿಟಕಿಯತ್ತ ನೀನು ಆಚೆಗೆ ನೋಡುತ್ತಿದ್ದದ್ದನ್ನು ನಾನು ನೋಡಿದೆ. ಹಾಗಾದರೆ ನೀವೇ ಬಂದವರು 5 ನಿಮಿಷಗಳ ಹಿಂದೆ, ಹೌದೇನು? ಹೌದು, ನಾನೇ ಎಲ್ಲಿಗೋ ಹೊರಟೆ. ಅದೇ ಕ್ಷಣಕ್ಕೆ ಮಳೆ ಬಂತು, ಕಾರು ಸಹ ಕೆಟ್ಟಿತು. ರೈನ್ ಕೋಟ್ ಹಾಕಿಕೊಂಡು ನಡೆದು ಬಂದೆ. ನೀನು ಕಿಟಕಿಯ ಬಳಿ ನಿಂತು ಯಾರಿಗೂ ನಿರೀಕ್ಷಿಸುವಂತೆ ಇತ್ತು. ಅವಳು ತನ್ನ ಮನವನ್ನು ಅವನೆಲ್ಲಿ ತಿಳಿದನೋ ಎಂದುಕೊಂಡೆ ಅಂದಳು. ನನಗೂ ಬೇಜಾರಾಗ್ತಾ ಇತ್ತು, ಆದ್ರಿಂದ ಅಲ್ಲಿ ನಿಂತಿದ್ದೆ ಅಷ್ಟೆ. ಜೊತೆಗೆ ನನ್ನ ರೂಮ್ ಬೇರೆ ವಿಪರೀತ ದೊಡ್ಡದು, ಅಲ್ಲಿ ಒಬ್ಬಳೇ ಇರಲು ತುಂಬ ಬೇಸರ. ಅವಳು ಹೀಗೆ ನುಡಿದವಳೆ ಆ ಸ್ಥಳದಿಂದ ಎದ್ದು ರೇಡಿಯೋದ ಬಳಿ ಬಂದು ಅದನ್ನು ತಿರುಗಿಸಿದಳು. ಕುಮುದ, ಬಾಯಿಲಿ, ನಿನ್ನ ಹತ್ತಿರ ಒಂದು ವಿಷಯ ಪ್ರಸ್ತಾಪಿಸಬೇಕಾಗಿದೆ. ಅವನ ಮುಖವನ್ನು ಆಶ್ಚರ್ಯದಿಂದ ನೋಡಿದಳು. ಕನಸಿನಲ್ಲಿ ಎಂಬಂತೆ ಅವಳು ಅವನತ್ತ ಬಂದಳು. ಮೆಲ್ಲನೆ ಕುರ್ಚಿಯ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಾಗೆಯೇ ಅವನಿಂದ ಅಲ್ಲಿ ಬೇಡ, ಇಲ್ಲಿಗೆ ಬಾ. ಅವನು ಬಲವಂತವಾಗಿ ಅವಳನ್ನು ಬರಸೆಳೆದು ತನ್ನ ಮಗ್ಗುಲಲ್ಲೇ ಕೂರಿಸಿಕೊಂಡ. ಅವಳಿಗೇನೋ ಒಂದು ಬಗೆಯ ಸುಖ ಅನುಭವವಾದಂತೆ ಆಯಿತು. ತನ್ನ ಕಷ್ಟವೆಲ್ಲ ತೀರಿದಂತೆಯೇ, ಹಾಗೂ ತಾನೀನು ಸುಖವಾಗಿರಬಹುದು ಎಂದು ತನ್ನ ಹೃದಯದಲ್ಲಿ ಶ್ಯಾಮು ನೆಲೆಸಿದರೆ ಎಂದುಕೊಂಡಳು. ಈಗ ಭಯವಿಲ್ಲ ಅಲ್ಲವೇ ಕುಮು? ಅವನು ಅವಳ ಭುಜದ ಮೇಲೆ ಕೈ ಇಟ್ಟು ಮೆಲ್ಲನೆ ನುಡಿದ. ಹೌದು, ನಿನ್ನ ಈ ತೋಳಿನ ಆಶ್ರಯದಲ್ಲಿ ಇದ್ದರೆ ನನಗೆ ಯಾವ ರೀತಿಯ ಭಯವೂ ಇಲ್ಲ. ಚಿರಕಾಲವೂ ನಾನು ಇದೇ ರೀತಿ ಇರಲಾರೆನೇ ಎಂದು ಹೇಳಬೇಕು ಎಂದೆನಿಸಿತು ಅವಳಿಗೆ. ಆದರೆ ಶ್ಯಾಮು ಇಷ್ಟು ಮೃದುವಾಗಿ ಎಂದೂ ಅವಳನ್ನು ಕರೆದಿರಲಿಲ್ಲ. ಅವನ ಧ್ವನಿಯೇ ಬದಲಾಗಿದ್ದಿತು. ಕುಮು, ಶೀಲಾಳನ್ನು ಸಮಾಧಾನಗೊಳಿಸೋದು ನಿನಗೆ ಸಾಧ್ಯ. ಅವಳಿಗೆ ಯಾವ ರೀತಿಯಲ್ಲಾದರೂ ಸರಿ, ಗೋಪಿನಾಥನನ್ನು ಮರೆಯುವಂತೆ ನೀನು ಮಾಡಬೇಕು. ಇದೇ ನನ್ನ ಕೋರಿಕೆ ಎಂದವನು. ಆದರೆ ಕುಮುದ ಒಂದೇ ಕ್ಷಣದಲ್ಲಿ ಬೆಚ್ಚಿಬಿದ್ದಳು. ಇದಕ್ಕಾಗಿಯೇ ಇವನು ನನಗೆ ಈ ರೀತಿ ಪ್ರೀತಿ ತೋರಿಸುತ್ತಿರುವುದು. ತನ್ನ ತಂಗಿಯ ಹಿತಚಿಂತನೆಯ ಆಲೋಚನೆ ಮಾಡಿ ಉಪಚಾರಕ್ಕಾಗಿ ದುಡಿಸಿಕೊಳ್ಳುವ ಸಂಚು ಈ ತಾತ್ಕಾಲಿಕವಾದ ಪ್ರೀತಿ. ಅದೆಷ್ಟು ಮೋಸಗೊಳ್ಳುವ ಈ ಹೆಣ್ಣಿನ ಮನಸ್ಸು! ಯಾವ ಆಸೆ ಆಕಾಂಕ್ಷೆಗಳನ್ನು ಕಾಣದ ಈ ಬರಡು ಭೂಮಿಯಲ್ಲಿ ತತ್ಕ್ಷಣವೇ ಮೊಳಕೆ ಚಿಗುರೊಡೆಯಿತು. ಆದರೆ ಎಲ್ಲವೂ ಭ್ರಮೆ. ಕುಮುದಾಗೆ ತಡೆದುಕೊಳ್ಳಲು ಆಗದಂತಹ ಅಳು ಬಂದಿತ್ತು. ಅವಳ ಕಣ್ಣಿನಲ್ಲಿ ನೀರಾಡಿ ಮುತ್ತಿನಂತಹ ಹನಿಗಳು ಅವಳ ಕೆನ್ನೆಯ ಮೇಲೆ ಉದುರಿದವು. ಕುಮು, ಕಣ್ಣೀರು ಆಶ್ಚರ್ಯದಿಂದ ನೋಡಿದ ಶ್ಯಾಮು. ಅವಳು ತಲೆಬಾಗಿದಳು. ಇದೊಂದೇ ಅಲ್ವೇ ಈ ಅನಾಥೆಯಾದ ಜೀವಕ್ಕೆ ದೇವರು ಕೊಟ್ಟಿರೋ ಕಾಣಿಕೆ? ಯಾಕೆ ಕುಮುದ ಹೀಗೆ ಮಾತಾಡ್ತೀಯಾ? ಯಾಕೆ? ನನ್ನಿಂದ ಏನಾದರೂ ತಪ್ಪಾಯ್ತೇನು? ಇಲ್ಲ, ನೀವು ಬಂದ ವಿಷಯ ತಿಳಿಸಿದ್ರಿ ಸರಿ. ಶೀಲನ್ನ ಕಂಡರೆ ನಿನಗೆ ಪ್ರೀತಿ ಇಲ್ಲವೇ? ಇದೆ, ಅವಳು ನನ್ನ ತಂಗಿಯಂತೆ ಎಂದು ಕುಮುದ ಕಣ್ಣೀರನ್ನು ಒರೆಸಿಕೊಂಡು ಹೇಳಿದಳು. ನಿನಗೆ ಬೇಸರ ಕಳೆಯಲು ಅವಳ ಸಹವಾಸ ಬೇಕೇ ಬೇಕು ಅಲ್ಲವೇ? ಅದೇ ರೀತಿ ಅವಳು ಈ ರೀತಿ ಸಂತೋಷವಾಗಿರುವುದನ್ನು ಸಹ ನೋಡಿಕೊಳ್ಳುವುದು ನಿನ್ನ ಕೆಲಸ ತಾನೇ? ನಮ್ಮಂತಹ ಹೆಣ್ಣು ಮಕ್ಕಳ ಬದುಕೇ ಇಷ್ಟು. ಅದೆಷ್ಟೋ ಭದ್ರ ಬುನಾದಿಗಳನ್ನು ಕನಸಿನಲ್ಲಿಯೇ ಹಾಕಿಕೊಂಡಿರುತ್ತೇವೆ. ಆದರೆ ಅದ್ಯಾವುದು ಹೀಗೆ ಇರುವ ತನಕ ಬರುವುದಿಲ್ಲ. ಬದುಕೆಂದರೇನೆ ಹೀಗೆ ಏಳು ಬೀಳಿನ ಸಪ್ತ ಸಾಗರದಲ್ಲಿ ಮಿಂದು ಏಳಬೇಕು. ಅದರಲ್ಲೂ ನನ್ನಂತಹ ತಬ್ಬಲಿ ಹೆಣ್ಣು ಮಕ್ಕಳ ಸ್ಥಾನ ಯಾರಿಗೂ ಹೇಳತೀರದು. ಒಂದು ಸಲ ಕವಲೊಡೆದ ಚಿಗುರು ಮತ್ತೊಂದು ಸಲ ಬಾಡಿ ಹೋಗಿರುತ್ತದೆ. ನನ್ನ ಬದುಕಿಗೆ ಒಂದು ಅರ್ಥವೇ ದೊರೆಯುವುದಿಲ್ಲವೇ? ಅಯ್ಯೋ ವಿಧಿಯೇ! ಎಲ್ಲ ಹೆಣ್ಣು ಮಕ್ಕಳಂತೆ ನನ್ನ ಬದುಕಿನಲ್ಲೂ ಒಂದು ಉತ್ತಮ ದಿನ ಬರಲಾರದೆ? ಹೀಗೆ ತನ್ನ ಮನಸ್ಸು ಹವ್ವಿಕ್ಕಿಸತೊಡಗಿತು. ಏನು ಮಾಡೋದು? ಎಲ್ಲ ವಿಧಿಯಾಟ. ಆ ವಿಧಿಗೆ ನಾವು ತಲೆ ಬಾಗಲೇಬೇಕು. ಹೀಗೆ ಪ್ರತಿಯೊಂದು ಹೆಣ್ಣು ಮಕ್ಕಳು ತನ್ನ ಆ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಸುಟ್ಟುಕೊಂಡು ಬದುಕುತ್ತಾರೆ ಪ್ರಪಂಚದಲ್ಲಿ ಎಂದೆನಿಸಿತು ಅವಳಿಗೆ.
ಅವರ ಬೇಳೆ ಬೆಳೆಸಿಕೊಳ್ಳಲು ನಮ್ಮಂತಹ ಹೆಣ್ಣು ಮಕ್ಕಳನ್ನು ಬಳಸಿಕೊಳ್ಳುತ್ತಾರೆ. ಅದನ್ನು ನಾವು ಪ್ರೀತಿ ಎಂದು ನಂಬಿ ಮೋಸ ಹೋಗುತ್ತೇವೆ. ಸಾಕಪ್ಪ ಸಾಕು, ಈ ಕನಸಿನ ಗೋಪುರಕ್ಕೆ ತೆರೆ ಎಳೆಯಲೇಬೇಕು. ಆಗಲಿ, ಪ್ರಯತ್ನ ಪಡ್ತೀನಿ. ಎಲ್ಲರನ್ನು ಸಂತೋಷವಾಗಿ ಇಡುವುದು ನನ್ನ ಕೆಲಸ. ಮತ್ತೊಂದು ವಿಷಯ, ನಿನಗೆ ರಂಗ ಯಾವ ರೀತಿಯಲ್ಲಾದರೂ ತೊಂದರೆ ಕೊಡುತ್ತಾನೆಯೇ? ಹಾಗೇನಾದರೂ ಇದ್ರೆ ತಿಳಿಸು. ಇಲ್ಲ, ಅವನು ಒಂದು ರೀತಿಯ ಮನುಷ್ಯ. ಅವನು ಯಾರಿಗೂ ಕೆಟ್ಟದ್ದನ್ನು ಬಯಸುವುದಿಲ್ಲ. ಅವನ ವಿಷಯ ನಿನಗೂ ತಿಳಿದಿರಲೇಬೇಕು. ಆದರೆ ನಿನ್ನ ತಂಟೆಗೆ ಬರದಿದ್ದರೆ ಸರಿ. ಇಲ್ಲ, ಅವರು ತುಂಬ ಒಳ್ಳೆಯವರು ಎಂದವಳೇ ಕುಮುದ ಅಲ್ಲಿ ನಿಲ್ಲದೆ ಮೆಲ್ಲನೆ ಹೊರಟಳು. ಶಾಮು ಅವಳು ಹೋದ ದಿಕ್ಕನ್ನೇ ನೋಡುತ್ತಾ ಕುಳಿತಿದ್ದ. ದಿನಗಳು ಉರುಳಿದಂತೆ ಕುಮುದಾಗಿ ನೀಲಗಿರಿಯ ವಾತಾವರಣ ಹಾಗೂ ಪೂರ್ಣಿಮಾದಲ್ಲಿ ತನ್ನ ಸ್ಥಾನಮಾನ ಏನು ಎಂಬುದು ಸ್ವಲ್ಪ ಸ್ವಲ್ಪ ಅರಿವಾಗತೊಡಗಿತು. ವಸಂತ ಮಾಸ ಹತ್ತಿರ ಬಂದಂತೆ ಪೂರ್ಣಿಮಾದಲ್ಲಿ ಉತ್ಸಾಹ ಮೂಡತೊಡಗುತ್ತಿತ್ತು. ಎಲ್ಲೆಲ್ಲೂ ತನ್ಮನಗಳನ್ನು ತಣಿಸುವ ಹಸಿರು ಪಕ್ಷಿಗಳ ಕಲರವ ಕೈಚಾಚಿ ಕರೆಯುವಂತಿತ್ತು. ಟೀ ಎಸ್ಟೇಟ್ನಲ್ಲಿ ಇರುವವರಿಗೆಲ್ಲ ಶಾಮು ಈ ಬಾರಿ ಹೊಸ ಬಟ್ಟೆಗಳನ್ನು ಕೊಡಲು ನಿರ್ಧರಿಸಿದ್ದ. ಹಿಂದಿನ ವರ್ಷ ಅಷ್ಟಾಗಿ ಲಾಭ ಇಲ್ಲದ ಕಾರಣ ಅವನು ಕೆಲಸಗಾರರಿಗೆ ಉಡುಪು ಕೊಟ್ಟಿರಲಿಲ್ಲ. ಈ ಬಾರಿ ಲಾಭ ಅಧಿಕವಾಗಿ ಬಂದಿದೆ. ಕೆಲಸಗಾರರಿಗೆ ಬೋನಸ್ಸಿನ ಜೊತೆಗೆ ಬಟ್ಟೆಯನ್ನು ಕೊಡಲು ಸಹ ಅವನು ತೀರ್ಮಾನಿಸಿದ್ದ. ಈ ಮಧ್ಯೆ ಕುಮುವಿನ ಆಗಮನದಿಂದ ಅವನಿಗೆ ಒಂದು ರೀತಿಯ ಅನಿರ್ವಚನೀಯ ಆನಂದ ಉಂಟಾಗಿ ಅವನ ಪ್ರಸನ್ನ ಚಿತ್ತನಾಗಿದ್ದ. ಬೆಳಗಿನ ಸೂರ್ಯನ ಕಿರಣಗಳು ಕುಮುವಿನ ಮಂಚದ ಮೇಲೆ ಬಿದ್ದು ಅವಳನ್ನು ಎಚ್ಚರಿಸಿತ್ತು. ಆದರೂ ಸಹ ಅವಳು ಮೈಮರೆತು ಏನನ್ನೋ ಮೆಲುಕು ಹಾಕುತ್ತಾ ಮಂಚದ ಸುಪ್ಪತ್ತಿಗೆಯ ಮೇಲೆ ಮಲಗಿದ್ದಳು, ಕಣ್ಣನ್ನು ತೆರೆಯದೆ. ಸುಮಧುರವಾದ ವಿಚಿತ್ರ ಅನುಭವಗಳು. ಶಾಮುವನ್ನು ಅವಳು ದ್ವೇಷಿಸುತ್ತಿದ್ದಳು, ಆದರೆ ಅವಳು ಅಷ್ಟೇ ಅವನನ್ನು ಆಕರ್ಷಿಸುತ್ತಾ ಅವನ ಮನ ಸಡಿಲಗೊಳಿಸುತ್ತಿದ್ದ. ಇತ್ತೀಚೆಗೆ ಅವಳಿಗೂ ಅನೇಕ ಬಾರಿ ಏಕಾಂತವಾಗಿ ಸಂಧಿಸುವ ಪರಿಸ್ಥಿತಿಗಳು ಒದಗಿ ಬಂದಿತ್ತು. ಅವರಿಬ್ಬರು ಹತ್ತಿರವಾಗಿದ್ದರೂ ಅವನಿಂದ ಸಾಧ್ಯವಾದಷ್ಟು ದೂರ ಇರಬೇಕೆಂಬ ಹಂಬಲ ಅವಳಿಗೆ ಉಂಟಾಗಿತ್ತು. ಅವನೊಡನೆ ತಾನು ಅತಿಯಾಗಿ ಬೆರೆತಷ್ಟು ಅದರಿಂದ ತನಗೆ ತೊಂದರೆ ಎಂದು ಅವಳ ಭಾವನೆ. ಚಂದಿ ಅವಳ ರೂಮನ್ನು ಪ್ರವೇಶಿಸಿ ಕಿಟಕಿಯ ಪರದೆಗಳನ್ನು ಸರಿಸಿದಳು. ಸೂರ್ಯನ ಕಿರಣಗಳು ಕೊಠಡಿಯೊಳಗೆ ಪಸರಿಸಿದವು. ತಾಯಿ, ಕೇಳಿದಿರೇನು? ಏನ್ ಚಂದಿ? ಅದೇ ಹಳೆಯ ವಿಷಯ. ಯಾವುದಪ್ಪ ಅದು? ಅದು ನಿಮಗೆ ತಿಳಿದಿರುವಂತಹ ವಿಷಯವೇ. ಸೋತೆ, ನೀನೇ ಹೇಳು. ಕುಮುದ ಆತುರದಿಂದ ಕೇಳಿದಳು. ಈಜುವ ಸ್ಪರ್ಧೆಗೆ ಈ ಬಾರಿ ಬಂಗಾರದ ಕಪ್ಪು, ಹೌದೇನು? ತುಂಬ ಚೆನ್ನಾಗಿರತ್ತೆ ಈ ಸಲದ ಉತ್ಸವ. ಹೊಸ ರೀತಿ ದೀಪದ ಅಲಂಕಾರವಂತೆ ತೋಟದ ಮನೆಗೆ. ಆದರೆ ಈ ಬಾರಿಯ ಸ್ಪರ್ಧೆ ದೀಪಾವಳಿಗೆ ಇಟ್ಟುಕೊಂಡಿದ್ದಾರೆ. ಅದೇ ಯಾಕೆ ಚಂದಿ? ಯಾಕೋ ಗೊತ್ತಿಲ್ಲ, ಸಾಹೇಬರ ಮನಸ್ಸು ಬದಲಾಗಿದೆ. ಈ ಬಾರಿ ದೀಪಾವಳಿಗೆ ಎಲ್ಲರಿಗೂ ಒಳ್ಳೆಯ ಅದೃಷ್ಟವೇ ಸರಿ. ಅದಕ್ಕೆ ಇವತ್ತು 10 ಗಂಟೆಗೆ ಈಜುವ ಕೊಳದ ಬಳಿ ಎಲ್ಲರೂ ಸೇರ್ತಾರಂತೆ. ಸೇರಿ ಏನು ಮಾಡ್ತಾರೆ ಚಂದಿ? ಯಾರ್ಯಾರು ಎಷ್ಟೆಷ್ಟು ದೂರ ಈಜುತ್ತಾರೋ ಎಂಬುದನ್ನು ನೋಡುವುದಕ್ಕಿರಬೇಕು. ಶೀಲಮ್ಮ ಮತ್ತು ನಮ್ಮ ಸಾಹೇಬರು ಈಜುವುದರಲ್ಲಿ ತುಂಬ ಬುದ್ಧಿವಂತರು. ತಾಯಿ, ಸಾಹೇಬ್ರು ಅನೇಕ ಬಾರಿ ಆ ಜಯಂತಿಯನ್ನು ಸಹ ಈಜುವುದರಲ್ಲಿ ಸೋಲಿಸಿಬಿಟ್ಟಿದ್ದಾರೆ. ಹೌದೇ? ಅವಳ ಜೊತೆಯೂ ಈಜುತ್ತಾರೇನು ಸಾಹೇಬ್ರು? ಓಹೋ, ಎಷ್ಟು ಬಾರಿ ಈಜಿದ್ದಾರೆ. ಇವತ್ತು ಅವರು ಸಹ ಬರ್ತಾರೆ ಏನು ಎಂದು ಕೇಳುವ ಮನಸ್ಸಾಯಿತು ಅವಳಿಗೆ. ಆದರೆ ಅದರಿಂದ ಅವಳು ತನ್ನ ಮುಖದ ಭಾವನೆಗಳನ್ನು ಓದಿಬಿಟ್ಟರೆ ಅವಳ ನೋಟಕ್ಕೆ ತನ್ನ ಮನದ ಬಯಕೆಗಳು ತಿಳಿಯಬಾರದು ಎಂದುಕೊಂಡು ಸುಮ್ಮನಾದಳು. ಇವತ್ತು ಸಾಹೇಬ್ರು ಸಹ ಬರ್ತಾರೆ ತಾಯಿ, ಅವರು ಎಸ್ಟೇಟಿನ ಕಡೆ ಹೋಗೋಲ್ವಂತೆ ಎಂದು ಚಂದಿಯೇ ನುಡಿದಳು, ಕುಮುವಿನ ಅಂತರಾಳವನ್ನು ಅರಿತವಳಂತೆ. ಅಂದರೆ ಅವರಿಗೆ ಇವತ್ತು ಎಸ್ಟೇಟಿನ ಕೆಲಸವಿಲ್ಲವೇ? ಇದ್ರೂ ಹೋಗೋಲ್ಲ. ಆದರೆ ಈ ವಿಷಯ ರಂಗನಿಗೆ ತಿಳಿಸಿಲ್ಲ. ತಿಳಿದ್ರೆ ಅವರೇ ಎಲ್ಲರಿಗಿಂತ ಮುಂಚೆ ಬಂದು ಕೊಳದ ಬಳಿ ಹೋಗಿ ಗಲಾಟೆ ಮಾಡುತ್ತಾರೆ. ಅವರು 9 ಗಂಟೆಗೆ ಬೆಂಗಳೂರಿಗೆ ಹೊರಡುತ್ತಾರೆ. ಹಾಂ ಸರಿ, ಅಂತೂ ಇವತ್ತು ಕೊಳದ ಹತ್ರ ಚೆನ್ನಾಗಿರುತ್ತೆ ಅಂತ ಗೊತ್ತಾಯಿತು. ಜಯಂತಿನೂ ಬರ್ತಾಳಾ? ಬರ್ದೆ ಇನ್ನೇನು, ಅವಳು ಎಲ್ಲರಿಗಿಂತ ಮೊದಲು ಅಲ್ಲಿರ್ತಾಳೆ. ಕುಮುದ ಹಾಸಿಗೆಯಿಂದ ಎದ್ದು ಕಿಟಕಿಯ ಬಳಿ ಬಂದು ನಿಂತಳು. ಹಸಿರೊಡೆದ ಗಿಡಗಳು ಬೆಳಗಿನ ತಂಗಾಳಿಗೆ ನಲಿಯುತ್ತಿದ್ದವು. ದೂರದಲ್ಲಿ ಬೆಟ್ಟಗಳಂತೆ ಕಾಣುವ ಇಳಿಜಾರು ಪ್ರದೇಶಗಳು, ತಂಪಾದ ವಾತಾವರಣ. ಇವೆಲ್ಲ ಇನ್ನು ಕೆಲವೇ ದಿನಗಳು. ಅನಂತರ ತಾನು ಸಹ ಕೆಲಸಕ್ಕೆ ಸೇರಿಬಿಡಬೇಕು. ಆಗ ನಾನು ಸ್ವತಂತ್ರ. ಇಲ್ಲಿ ಇರುವಷ್ಟು ದಿನವೇ ಲಾಭ.
ಅವಳು ಕಿಟಕಿಯಿಂದ ಆಚೆ ವಿಜೃಂಭಿಸುತ್ತಿದ್ದ ಪ್ರಕೃತಿ ಸೌಂದರ್ಯವನ್ನು ಎವೆ ಇಕ್ಕತೆ ನೋಡುತ್ತಿದ್ದಳು. ತಾಯಿ ಕಾಫಿ. ಅಡುಗೆಯವರು ಕಾಫಿಯ ಲೋಟ ಅವಳ ಮುಂದಿಟ್ಟು ಹೇಳಿದರು. ಕುಮುಗೂ ಸಹ ಮೈ ಜಡವಾದಂತಾಗಿತ್ತು. ರಾತ್ರಿ ಬಹಳ ಹೊತ್ತು ನಿದ್ರೆ ಇಲ್ಲದೆ ಹೊರಳಾಡುತ್ತಿದ್ದಳು. ನಿದ್ರೆ ಸಾಲದೆ ಮೈಕೈ ನೋವು ಆರಂಭವಾಗಿತ್ತು. ಅವಳು ವಾಶ್ ಬೇಸನ್ನಿನ ಬಳಿ ಬಂದು ಮುಖ ತೊಳೆದು ಕಾಫಿ ಕುಡಿಯಲು ಧಾವಿಸಿದಳು. ಆ ಬೆಳಗ್ಗೆ ಶೀಲಾ ಅಲ್ಲಿಗೆ ಬಂದಳು. ಕುಮುದ, ನೀನು ಬರ್ತೀಯಾ ತಾನೆ? ಎಲ್ಲಿಗೆ ಅಂತ ತಿಳಿಯದೆ ಹೇಗೆ ಹೇಳಲಿ? ಯಾಕೆ, ನಿನಗೆ ಚಂದಿ ಹೇಳಿಲ್ವೇನೋ? ಅದೇನೋ ಅರ್ಧಂಬರ್ಧ ಅಂತಿದ್ಲು. ಈಜುಕೊಳದ ಹತ್ತಿರ ಶಾಮುನು ಬರ್ತಾನೆ, ಈಜುವ ಕಾಂಪಿಟೇಷನ್ಗಾಗಿ ಟ್ರಯಲ್ ಎಂದಳು. ನಾನು ಈಜುವುದರಲ್ಲಿ ನುರಿತಳಲ್ಲ. ನಾನು ಬಂದೇನು ಮಾಡಲಿ ಶೀಲಾ ಅಲ್ಗೆ? ನೋಡುವುದಕ್ಕೆ ಬಾ, ಈಜದಿದ್ದರೆ ಬೇಡ ಎಂದಳು. ಜಯಂತಿ ಹೇಗೆ ಈಜುತ್ತಾಳೆ ಅಂತ ನೀನು ಸಹ ನೋಡುವೆಯಂತೆ ಬಾ. ಶಾಮುನು ಸಹ ಆಕೆ ಸೋಲಿಸಿ ಬಿಡ್ತಾಳೆ. ತಕ್ಷಣ ಕುಮುದ, ನಡಿ ಹಾಗಿದ್ರೆ, ನಾವು ಅದನ್ನು ನೋಡುವ ಆಸೆ ಇದೆ ಎಂದಳು. ಕುಮುದ ಕಾಫಿ ಹೀರಿ ಮುಗಿಸಿದ್ದಳು. ನಿಂದು ಕಾಫಿ ಆಯ್ತೇನೋ? ನಂದು ಯಾವಾಗಲೂ ಆಯ್ತಮ್ಮ. ಇಷ್ಟೊತ್ತಾದರೆ ನಾನು ಪೂಜೆ ಮಾಡಿದ ಹಾಗೇನೆ. ಕುಮುಗೆ ಅವಳ ಮಾತಿನಿಂದ ಅವಮಾನವಾದಂತಾಯಿತು. ತಾನು ಈ ರೀತಿ ಹೊತ್ತಾಗಿ ಏಳುವುದನ್ನು ಹಂಗಿಸುತ್ತಾಳೇನೋ ಎಂದುಕೊಂಡಳು. 10 ಗಂಟೆಗೆ ರೆಡಿಯಾಗಿರು. ಸರಿ, ಹಾಗಿದ್ರೆ ನಾನು ಮಾತ್ರ ಈಜೋದಿಲ್ಲ. ಓಕೆ, ನಿನ್ನಿಷ್ಟ ಎನ್ನುತ್ತಾ ಶೀಲಾ ಹೊರಟು ಹೋದಳು. ಕುಮುದ ಕನ್ನಡಿಯ ಮುಂದೆ ನಿಂತು ತನ್ನ ಪ್ರತಿಬಿಂಬವನ್ನು ನೋಡಿಕೊಂಡು ಸ್ನಾನದ ಮನೆಯ ಕಡೆಗೆ ತೆರಳಿದಳು. ಅವಳು ಸ್ನಾನಕ್ಕೆ ಇಳಿಯುವ ಮೊದಲು ಚಂದಿ ಅಲ್ಲಿಗೆ ಬಂದು ಹೇಳಿದಳು. ತಾಯಿ, ನೀವು ಬೇಗ ಸಿದ್ಧರಾಗಿರಿ. ಸಾಹೇಬ್ರು ನಿಮಗೆ ಹೇಳಿ ಕಳುಹಿಸಿದ್ದಾರೆ. ಯಾಕೆ? ಅದೇನೋ ಗೊತ್ತಿಲ್ಲ. ಬಂದೆ ನಡಿ ಎಂದು ಹೇಳಿದಳು. ಅಂತೂ ಪ್ರತಿದಿನ ಇಲ್ಲಿ ಮದುವೆ ಮನೆಯ ಸಡಗರವೇ. ಒಂದು ದಿನವಾದರೂ ಗಲಾಟೆ ಇಲ್ಲ ಎನ್ನುವ ಹಾಗಿಲ್ಲ ಎಂದುಕೊಂಡು ಕುಮುದ ಸ್ನಾನಕ್ಕೆ ಇಳಿದಳು. ಅವಳು ಸ್ನಾನ ಮುಗಿಸಿ ಅಲಂಕರಿಸಿಕೊಂಡು ಶಾಮುವಿನ ಕೊಠಡಿಗೆ ಬಂದಾಗ ಅವನು ಅಸಹನೆಯಿಂದ ಅತ್ತಲಿಂದ ಇತ್ತ ಶತಪಥ ಹಾಕುತ್ತಲಿದ್ದವನು ಅವಳು ಬಂದೊಡನೆ ತಕ್ಷಣ ಹೀಗೆ ಹೇಳಿದ. ಎಷ್ಟು ಬಾರಿ ಹೇಳಿ ಕಳಿಸೋದು ನಿಂಗೆ ಕುಮುದ? ಒಂದೇ ಬಾರಿ ನನಗೆ ಕರೆ ಬಂದದ್ದು. ಇಲ್ಲ, 3 ಬಾರಿ ಕಳಿಸಿದ್ದೇನೆ. ಯಾರೂ ಬಂದಿಲ್ಲ. ನನಗೊತ್ತೂ ಇಲ್ಲ. ಇವತ್ತು ಕೊಳದ ಹತ್ತಿರ ಈಜುವ ಸ್ಪರ್ಧೆ ಇದೆ. ಈ ವಿಷಯನಾದರೂ ಗೊತ್ತೇನು ನಿನಗೆ? ಇಲ್ಲ. ಸರಿ ಹೋಯ್ತು ಬಿಡು. ಹಾಗಿದ್ರೆ ನೀನು ಸಹ ಅಲ್ಲಿಗೆ ಬರಬೇಕು. ಆದರೆ ಅಲ್ಲಿ ಈಜೋದಕ್ಕೆ ಮಾತ್ರ ನೀನು ಹೋಗಬೇಡ. ಅದೇ ಯಾಕೆ? ಕುಮುದ ತನ್ನ ಕಣ್ಣನ್ನು ಹಿಗ್ಗಿಸಿ ಆಶ್ಚರ್ಯದಿಂದ ಪ್ರಶ್ನಿಸಿದಳು. ಅದು ನನ್ನ ಆಜ್ಞೆ. ಅದನ್ನು ನೀನು ಮೀರುವಂತಿಲ್ಲ. ಅವನು ಅದನ್ನು ಅಧಿಕಾರವಾಣಿಯಿಂದ ಹೇಳಿದ. ಅವಳಿಗೆ ಅವನ ದರ್ಪ ಹೊಸತಲ್ಲ. ಅವಳೆಂದಳು ತಕ್ಷಣ, ಸರಿ, ನನಗೆಲ್ಲ ಅರ್ಥ ಆಯಿತು ಬಿಡಿ. ಮೊದಲನೆಯದಾಗಿ ನಾನು ಬರೋದೇ ಇಲ್ಲ. ಇಲ್ಲ, ನೀನು ಬರಲೇಬೇಕು. ಇದು ಒಳ್ಳೆ ಗ್ರಹಚಾರ ಆಯ್ತಲ್ಲ. ಬರಲ್ಲ ಅಂದರೆ ಕೇಳಲ್ಲ. ಅಲ್ಲಿಗೆ ಬಂದರೂ ಸಹ ನೀವು ಹೇಳಿದಂತೆ ಕೇಳಬೇಕು. ಇದು ನಿಮ್ಮ ನಿಶ್ಚಯ ಅಲ್ವಾ? ಅದೇ ಸಮಯ ಶೀಲಾ ಸಹ ಅಲ್ಲಿಗೆ ಬಂದಳು. ಅಂದರೆ ಜಯಂತಿ 10:30 ಮೇಲೆ ಬರ್ತಾಳೆ ಅಂದಂತಾಯಿತು. ಅವಳು ಎಷ್ಟೊತ್ತಿಗಾದರೂ ಬರಲಿ, ನಾವು ಮಾತ್ರ ಇಲ್ಲಿಂದ ಹೊರಡೋಣ ಎಂದು ಶಾಮು ಅಲಕ್ಷ್ಯದಿಂದ ಹೇಳಿದ. ಅವಳನ್ನೇಕೆ ಹಾಗೆ ಸತಾಯಿಸ್ತೀಯಾ ಶಾಮು? ಶೀಲಾ ಅಣ್ಣನಿಗೆ ಹೀಗೆ ಕೇಳಿದಳು. ಸತಾಯಿಸ್ತಿಲ್ಲ, ಆದರೆ ಅವಳಂದ್ಕೊಂಡಂತೆ ಗಂಡಸರೇನು ಅವಳ ಆಟದ ಬೊಂಬೆಗಳೆಲ್ಲ. ಶೀಲಾ, ಸರಿ, ನೀನು ಅವಳನ್ನು ಹೀಗೆ ಅಂತಿದೆಯಲ್ಲ, ನಾಳೆ ಅವಳ ಕೈ ಹಿಡಿತೀಯಲ್ವಾ, ಆವಾಗ ನಿನಗೆ ಎಲ್ಲ ತಿಳಿಯುತ್ತೆ. ಅವನು ಕಿಡಿಕಿಡಿಯಾಗಿ ಅವಳತ್ತ ನೋಡಿದ. ನೀನು ಜಯಂತಿಯನ್ನು ವಹಿಸಿ ಇಟ್ಟುಕೊಂಡು ಈ ರೀತಿ ಮಾತನಾಡುವ ಕಾರಣವಾದರೂ ಏನು ಹೇಳು? ಏನು ಹೇಳಲಿ? ಅವಳು ನಮ್ಮಂತಲ್ಲ. ಅವಳು ಅದೃಷ್ಟವಂತೆ. ತಾನು ಬಯಸಿದ್ದನ್ನು ಹೊಂದುತ್ತಾಳೆ ಎಂಬುದು ನನಗೆ ತಿಳಿದಿದೆ. ನನ್ನಂತಹ ದುರಾದೃಷ್ಟ ಅವಳಿಗೆ ಇಲ್ಲ. ಅವಳೇನು ಅಪೇಕ್ಷೆ ಪಡುತ್ತಾಳೋ ಅದನ್ನು ಆಕೆ ಪಡೆದುಕೊಳ್ಳುತ್ತಾಳೆ ಎನ್ನುವುದು ಅಷ್ಟೇ ನನಗೆ ಸಂತೋಷ. ಆದರೆ ಅದು ಎಲ್ಲದಕ್ಕೂ ಅನ್ವಯಿಸೋದಿಲ್ಲ. ಹಲವು ಬಾರಿ ಅವಳು ಏನು ಅಪೇಕ್ಷೆ ಪಡ್ತಾಳೋ ಅದನ್ನು ಬಿಡಲೇಬೇಕಾಗುವ ಪರಿಸ್ಥಿತಿ ಒದಗಿ ಬಂದರೂ ಬರಬಹುದು. ಈಗ ಆ ವಿಚಾರವೇಕೆ ಬಿಡು ಎಂದಳು ಶೀಲಾ. ಜಯಂತಿಯ ದೂಷಣೆ ಅವಳಿಗೆ ಸಹಿಸದಾಗಿತ್ತು. ಈ ಪೂರ್ಣಿಮಾದ ಸರ್ವ ಅಧಿಕಾರವು ತನ್ನದೇ ಅಂತಾಳೆ. ಅದೇ ನನಗೆ ಆಗೋಲ್ಲ. ಅವಳ್ಯಾರು ಯಜಮಾನಿಕೆ ಮಾಡೋಕೆ? ಮುಂದೆ ಅವಳೇ ಈ ಪೂರ್ಣಿಮಾದ ಯಜಮಾನಿ ಆಗ್ತಾಳೆ. ಅದಕ್ಕೆ ಈಗಿನಿಂದಲೇ ಇದರ ಪರಿಚಯ ಮಾಡಿಕೊಳ್ಳುತ್ತಿದ್ದಾಳೆ ಬಿಡು.
ನೋಡಿದೆಯೋ ಇಲ್ಲವೋ ಆ ದಿನ ಅವಳು ಸುಂದರಮ್ಮನ ಮನೆಯಲ್ಲಿ ನಡೆಸಿದ ಪ್ರತಿಷ್ಠೆ ರಂಗನ ಎದುರು ಸರಿ ಹೋಯಿತು. ಅದೇ ಬೇರೆ ಇದ್ದಿದ್ರೆ ಆ ಸಂದರ್ಭದಲ್ಲಿ ನಾನೇ ಆಗಿದ್ರೆ ಅವಳನ್ನು ಸರಿಯಾಗಿ ಬುದ್ಧಿ ಕಲಿಸ್ತಿದ್ದೆ. ಸಾಕು, ಅದೆಲ್ಲ ನಮ್ಮನ್ನು ದಂಡಿಸಿದರೆ ನಡೆದಿತ್ತು. ಆದರೆ ಅವಳು ಅದಕ್ಕೆಲ್ಲ ಬಗ್ಗುವವಳಲ್ಲ. ಅವಳನ್ನು ದಂಡಿಸೋದು ಕಷ್ಟವೇನಲ್ಲ, ಆದರೆ ಅದಕ್ಕೆ ಸರಿಯಾಗಿ ತಿದ್ದಿಕೊಂಡರೆ ವಾಸಿ. ಆ ಸಮಾಚಾರನೇ ಇಲ್ಲ. ಇಷ್ಟಕ್ಕೂ ಅವರ್ಯಾರು ನಾವು ದಂಡಿಸೋದಕ್ಕೆ? ಅವರ ತಂದೆನೇ ಅವಳನ್ನು ದಂಡಿಸ್ತಿಲ್ಲ ಅಂದಮೇಲೆ ಅವರಿಗೆ ಇಷ್ಟ ಬಂದಂತೆ ಬಿಟ್ಟಿದ್ದಾರೆ. ಕುಮುದ ಅವರ ಮಾತಿಗೆ ತಲೆ ಹಾಕದೆ ಹಾಗೆ ಸುಮ್ಮನೆ ನಿಂತಿದ್ದಳು. ರಂಗ ಬೆಂಗಳೂರಿಗೆ ಹೊರಟಿದ್ದಾನೆ, ತಿಳಿದಿದೆ ತಾನೆ. ಅವನು ಈಜುಕೊಳಕ್ಕೆ ಬರುವುದೇನು ಬೇಡ. ಸರಿ, ಅವನಿಗೆ ತಾನಂತೂ ತಿಳಿಸೋದಿಲ್ಲ. ಬೇರೆಯವರು ಹೇಳಿದರೆ ನನಗೆ ತಿಳಿಯದು. ಅಣ್ಣ ತಂಗಿಯರು ಎಂದೂ ಪ್ರೀತಿಯಿಂದ ಒಟ್ಟಾಗಿ ಕುಳಿತು ಮಾತನಾಡಿದ್ದಿಲ್ಲ. ಅವಳೊಂದು ಹೇಳಿದರೆ ಅವನದೇ ಒಂದು ಮಾತು. ಹೀಗಾಗಿ ಅವರಿಬ್ಬರ ಮಾತು ಆರಂಭವಾದರೆ ಅದರಿಂದ ವಿರಸವೇ ಏರ್ಪಡುತ್ತಿತ್ತು. ಒಂದು ವಿಷಯ ಶೀಲಾ ಅವನಿಗೆಂದಳು. ಏನದು? ಈಜುವ ಸ್ಪರ್ಧೆಗೆ ಈ ಬಾರಿ ಕುಮುದ ಸೇರ್ತಾಳೆ. ಯಾರು ಇದನ್ನೆಲ್ಲ ಅವಳ ತಲೆಗೆ ತುಂಬಿದ್ದು? ಅವಳೇ ಹೇಳ್ತಾ ಇದ್ದಾಳಲ್ಲ. ಅದಕ್ಕಿಂತ ಹುಚ್ಚಿನ ಕೆಲಸ ಬೇರೊಂದಿಲ್ಲ. ಅವಳಿಗೆ ಈ ವಿಚಾರವಾಗಿ ತಲೆ ಕೆಡಿಸಿದವರಿಗೆ ಮೊದಲೇ ಬುದ್ಧಿ ಇಲ್ಲ. ಕುಮುದ ತಕ್ಷಣ ಮಾತನಾಡಿದಳು. ನನಗೆ ಯಾರೂ ಬುದ್ಧಿ ಹೇಳಬೇಕಾಗಿಲ್ಲ. ನನಗೂ ಸಹ ವಯಸ್ಸು ಬಂದಿದೆ. ಹಾಗಿದ್ದರೆ ಸ್ವಪ್ರತಿಷ್ಠೆ ಒಳ್ಳೆಯದಲ್ಲ ಎಂದ ಶಾಮು. ಕುಮುಗೆ ಅವನ ಮೇಲೆ ಕೋಪ ಉಕ್ಕಿ ಬಂತು. ಅವಳು ಅದನ್ನು ಬಲವಂತವಾಗಿ ತಡೆ ಹಿಡಿದಳು. ಅಣ್ಣ ತಂಗಿಯರು ಈಜುಕೊಳದ ಬಳಿ ಬಂದಾಗ ಕೊಳದ ಏರಿಯ ಮೇಲೆ ಒಂದು ವೇಳೆ ಗೋಪಿನಾಥ ನಿಂತು ಶೀಲಾಳ ದರ್ಶನಕ್ಕಾಗಿ ಅವನು ಕಾಯುತ್ತಿರುವುದು ಶಾಮುವಿನ ದೃಷ್ಟಿಗೆ ಬಿದ್ದರೆ ಮುಂದೆ ಏನಾಗುವುದೋ ಎಂದು ಯೋಚಿಸತೊಡಗಿದಳು ಕುಮುದ. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕತೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಧನ್ಯವಾದಗಳು, ನಮಸ್ಕಾರ.